ನಗರದ ತಾಲೂಕು ಕಚೇರಿ ಮುಂಭಾಗ ಮತ್ತು ನಗರಸಭಾ ಅಂಗಡಿ ಮಳಿಗೆಗಳ ಮುಂಭಾಗ ರಸ್ತೆಯಲ್ಲೇ ಅಡ್ಡಾದಿಡ್ಡಿಯಾಗಿ ವಾಹನ ನಿಲ್ಲಿಸಿ ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಿದ್ದವರಿಗೆ ಖಡಕ್ ಎಚ್ಚರಿಕೆ ನೀಡಿ ವ್ಯವಸ್ಥಿತವಾಗಿ ವಾಹನಗಳನ್ನು ನಿಲ್ಲಿಸಲು ಬ್ಯಾರಿಕೇಡ್ಗಳನ್ನು ಅಳವಡಿಸಿ ಸಿಬ್ಬಂದಿಯನ್ನು ಸಹ ನೇಮಿಸಿದ ನಗರದ PSI ವೇಣುಗೋಪಾಲ್ ರವರು ಮಾತನಾಡಿ, ಮೇಲಾಧಿಕಾರಿಗಳ ಆದೇಶದ ಮೇರೆಗೆ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸಲು ಸಾರ್ವಜನಿಕರಿಗೆ ಮಾರ್ಗಸೂಚಿ ನೀಡಲಾಗಿದೆ ಮತ್ತು ಇದೇ ತಿಂಗಳ 11ರಿಂದ ದ್ವಿಚಕ್ರ ವಾಹನ ಸವಾರರಿಗೆ ವಾಹನ ಚಾಲನಾ ಪರವಾನಗಿ ಮಾಡಿಸಿಕೊಳ್ಳಲು ಮತ್ತು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಲು ಅರಿವು ಮೂಡಿಸಲಾಗುತ್ತಿದೆ ಎಂದರು. ಎಲ್ಲ ಕ್ಲಿಯರಾಗಿ ಪಾರ್ಕಿಂಗ್ ಮಾಡಿಸ್ತಾ ಇದ್ದೀವಿ. ಮತ್ತು ಆ ಥರ ನಾನು ಇದು ಮಾಡಿದಾಗ ಮತ್ತು ಅವ್ರಿಗೆ ಮೊದಲನೇದಾಗಿ ಅವೇರ್ನೆಸ್ ಮಾಡಿ ಮತ್ತು ಒಂದು ತಿಳುವಳಿಕೆ ಕೊಡ್ತೀನಿ. ಮತ್ತು ಅದೇ ಥರ ರಿಪೀಟ್ ಮಾಡ್ತಾ ಇದ್ದರೆ ಅವ್ರಿಗೆ ಕಾನೂನು ರೀತಿಯಲ್ಲಿ ಏನು ದಂಡ ಹಾಕ್ಬಿಟ್ಟು ಅದನ್ನು ಹಾಕ್ತೀನಿ. ಸರ್, ಇಲ್ಲಿ ತಾಲೂಕು ಕಚೇರಿ ಇರೋದ್ರಿಂದ ಈ ಬೇರೆ ಬೇರೆ ಭಾಗದಿಂದ ಬರ್ತಾ ಇರ್ತಾರೆ, ಅವ್ರಿಗೇನು ಇಲ್ಲಿನ ಬಗ್ಗೆ ಗೊತ್ತಿರಲ್ಲ. ಈಗೇನೋ ಟೇಪ್ ಕಟ್ಟಿದ್ದೀರಾ, ಒಂದು 2 ದಿವಸ ನಿಲ್ಲಿಸ್ತಾರೆ, ಮತ್ತೆ ಯಥಾ ಪ್ರಕಾರ ಆಗುತ್ತೆ. ಏನಾದ್ರು ದಂಡ ಅಥವಾ ಏನಾದರೂ ಒಂದು ದಂಡನ ಪದೇ ಈ ಥರ ಮಾಡ್ತಾ ಇದ್ದರೆ ದಂಡ ಹಾಕ್ತೀರಿ. ಮೊದಲೇ ಪ್ರಿಫರೆನ್ಸ್ ಅವರಿಗೆ ನಾವು ಒಂದು ಅವೇರ್ನೆಸ್ ಮೂಡಿಸ್ತಾ ಇದ್ದೀರಿ. ಅದನ್ನೆಲ್ಲ ಅವರಿಗೆ ದಂಡ ಅನ್ನೋ ಪ್ರಶ್ನೆ ಅಲ್ಲ, ಕ್ಲೀನಾಗಿ ಪಾರ್ಕಿಂಗ್ ಮಾಡಬೇಕು. ಈ ತಿಂಗಳ 11ರಿಂದನೂ ಒಂದು ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ಗಳು ಎಲ್ಲ ಇದ್ದಾವೆ. ಅವೆಲ್ಲನೂ ನಾವು ಮಾನ್ಯ SP ಸಾಹೇಬರು ಮತ್ತು DSP ಸಾಹೇಬರು ನಮಗೆ ಸೂಚನೆಗಳು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವು ಮಾಡ್ತೀವಿ. ಮತ್ತು ನಮ್ಮ DYSP ಸಾಹೇಬರು ಹೇಳಿದ್ದಾರೆ, ಏನೋ ಒಂದು ಡ್ರೈವಿಂಗ್ ಲೈಸೆನ್ಸ್ಗಳು ಒಂದಷ್ಟು ಜನಕ್ಕೆ ಮಾಡಿಸ್ಬೇಕು ಅಂತೇಳಿ. ಅದು ನಾವು ನಿನ್ನೆಯಿಂದ ಪ್ಲಾನ್ ಮಾಡ್ಕೊಂಡಿದ್ದೀರಿ. ನಮ್ಮ ಕಡೆಯಿಂದನೇ ಡ್ರೈವಿಂಗ್ ಲೈಸೆನ್ಸ್ಗಳು ಮಾಡಿಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀರಿ. ಅದು ಅಧಿಕೃತವಾಗಿ ಎಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀರಿ. ಅದರ ಪ್ರಕಾರ ಇಲ್ಲಿ ಶಿಡ್ಲಘಟ್ಟ ನಗರ ಒಂದು ವ್ಯಾಪ್ತಿನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಕೊಡೋದು ನಮ್ಮ ಇಲಾಖೆಯಿಂದನೂ ಅದೊಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ಸಂಚಾರಿ ನಿಯಮ ಇದಕ್ಕೆ ಸಂಬಂಧಪಟ್ಟಂಗೆ ಈ ದ್ವಿಚಕ್ರ ವಾಹನಕ್ಕೆ ಏನಾದರೂ ನಿಬಂಧನೆಗಳನ್ನ ಹಾಕಿದ್ದೀರಾ? ನಿಬಂಧನೆಗಳಂದರೆ ಡ್ರೈವಿಂಗ್ ಲೈಸೆನ್ಸ್ ಇದು ಏನೋ ದ್ವಿಚಕ್ರ ವಾಹನ ಸವಾರರಿಗೆ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕಬೇಕು, ಮತ್ತು ಇನ್ಶೂರೆನ್ಸ್ ಆಗ್ಬೋದು, ಮತ್ತು ಎಲ್ಲ ದಾಖಲಾತಿಗಳು ಸುಸ್ಥಿತಿನಲ್ಲಿ ರೆಡಿ ಇರಬೇಕು. ಇದು ನಾವು ಎಲ್ಲ ಅವೇರ್ನೆಸ್ ಮೂಡಿಸ್ತಾ ಇದ್ದೀರಿ. ತಾಲೂಕು ಆಫೀಸು, ಸಬ್ ರಿಜಿಸ್ಟ್ರಾರ್ ಆಫೀಸು ಹಾಗೂ ಡಿಗ್ರಿ ಕಾಲೇಜು ಮತ್ತು ಸರಸ್ವತಿ ಗಾರ್ಮೆಂಟ್ಸು ಇರೋದ್ರಿಂದ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿ ಇಲ್ಲ. ಸುಮಾರು ಗಾಡಿಗಳು ಅಡ್ಡ ಹೆಂಗಂದ್ರೆ ಹಂಗೆ ನಿಲ್ಲಿಸ್ತಾ ಇದ್ದಾರೆ. ಇವತ್ತೇನು ಪೊಲೀಸ್ ಇಲಾಖೆಯಿಂದ ಒಂದು ಒಳ್ಳೆಯ ಕೆಲಸ ಆಗ್ತಾಯಿದೆ. ಅವರು ಸೂಕ್ತವಾಗಿ ಒಂದು ಜಾಗ ಇದು ಮಾಡ್ತಾ ಇದ್ದಾರೆ. ಬಟ್ ಇದು ಸಾಲದು. ಸ್ವಲ್ಪ ದಿನಕ್ಕೋಸ್ಕರ ಇದು ನಡೆಯುತ್ತೆ ಅಂತ ನನ್ನ ಒಂದು ಉದ್ದೇಶ. ಇದು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ಥರ ವ್ಯವಸ್ಥೆ ಇರಲ್ಲ. ಇದಕ್ಕೋಸ್ಕರ ಸೂಕ್ತವಾಗಿ ಒಂದು ಜಾಗ ನಿಗದಿ ಮಾಡಿ ತಾಲೂಕು ಆಫೀಸ್ ಅವ್ರು ಬರೋವ್ರಿಗೆ ಮಾತ್ರ ಬೇರೆ ಕಡೆ ಒಂದು ಕಡೆ ಜಾಗ ಮಾಡಿ ಅವ್ರು ನಿಗದಿಪಡಿಸಿದರೆ ಉತ್ತಮ ಅನಿಸುತ್ತೆ.